ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ಶ್ರೀ ಮೊದಲಕಲ್ ಶೇಷದಾಸರ ಸುಳಾದಿಗಳ ಅರ್ಥಚಿಂತನೆಯನ್ನು ನಾವು ದಾಸ್ಯ ಕಾವ್ಯ ಚಿಂತನೆಯ ಒಂದು ಶೀರ್ಷಿಕೆ ಅಡಿಯಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಇವತ್ತಿನ ಒಂದು ಆದಿತಾಳದ ಕೊನೆಯ ಒಂದು ಭಾಗವನ್ನು ನಾವು ಇವತ್ತು ನೋಡೋಣ. ಹರಿನಿನ್ನ ಸಂಕಲ್ಪ ಮೀರುವರಿಲ್ಲ ಜಗದಿ ಪರಿಪರಿ ವಿಧದಿಂದ ಪರಿಯಾವಲೋಕಿಸಿ ಪರಮೇಷ್ಠಿ ಮೊದಲಾದ ಸುರರೆಲ್ಲ ತಪ್ಪದೆ ಕರುಣಾದಿಗಳ ನಿನ್ನ ಚರಣಕ್ಕೆ ಸಮರ್ಪಿಸಿ ಕರವ ಮುಗಿದು ನಿನಗೆ ನಮೋ ನಮೋ ನಮ ಎಂದು ಪರಿತೋಷ ಬಡವರು ಕಡೆ ಮೊದಲರಿಯದೆ ನಿರುಪಮ ಗುಣಪೂರ್ಣ ಗುರು ವಿಜಯ ವಿಠಲರೇಯ ಭಾರ ನಿನ್ನದಯ್ಯ ಮನಬಂದ ತೆರೆ ಮಾಡೋ. ಪ್ರಾರಬ್ಧ ಕರ್ಮವನ್ನು ಮೀರುವರಿಲ್ಲ ಜಗದಿ ನೀರಜಾಕ್ಷನೇ ಗುರು ವಿಜಯ ವಿಠಲರೇಯ. ಪ್ರಾರಬ್ಧ ಕರ್ಮವನ್ನು ಮೀರುವರಿಲ್ಲ ಜಗದಿ ನೀರಜಾಕ್ಷನೇ ಗುರು ವಿಜಯ ವಿಠಲರೇಯ. ತ್ರಿವಿಧ ಕರ್ಮಗಳಲ್ಲಿ ಪ್ರಾರಬ್ಧ ಕರ್ಮದ ಒಂದು ಪ್ರಾರಬ್ಧ ಕರ್ಮ ಅಂದರೆ ಏನು, ಅದು ಯಾರ್ಯಾರಿಗೆ ಉಂಟು ಅನ್ನೋದನ್ನು ನಮ್ಗೆ ಇಲ್ಲಿ ದಾಸರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಬ್ರಹ್ಮನಿಂದ ಹಿಡ್ಕೊಂಡು ಅಂತ ಹೇಳಿದರು. ಕೆಲವರು ವಿಚಾರ ಮಾಡ್ತಾರೆ, ಬ್ರಹ್ಮ ಎಲ್ಲರಲ್ಲಿ ಜೀವರಲ್ಲಿ ಉತ್ತಮ, ಅವನಿಗೇನು ಪ್ರಾರಬ್ಧ ಅಂತಂದು ವಿಚಾರ ಮಾಡಿದ್ರೆ, ನಾವು ಇಲ್ಲಿ ಒಂದು ವಿಷಯವನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು ಏನು ಅಂದರೆ, ಯಾರ್ಯಾರಿಗೆ ಸೃಷ್ಟಿಗೆ ಬಂದಿದ್ದಾರೋ ಅವರವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಪ್ರಾರಬ್ಧ ಉಂಟು. ಪ್ರಾರಬ್ಧ ಕರ್ಮ ಅನ್ನೋದು ಅನುಭವಿಸಿ ಕಳ್ಕೊಳ್ಳಲೇಬೇಕು. ಅದು ಕಳ್ಕೊಂಡ ಮೇಲೇ ಲಿಂಗದೇಹ ಭಂಗ ಅನ್ನೋದನ್ನು ಇಲ್ಲಿ ನಮಗೆ ಬ್ರಹ್ಮದೇವರಿಗೂ ಪ್ರಾರಬ್ಧ ಉಂಟು ಅನ್ನೋದನ್ನು, ಯದ್ಯಪಿ ಬ್ರಹ್ಮದೇವರಿಗೆ ನಮ್ಮಂತೆ ಪ್ರಾರಬ್ಧ ಇಲ್ಲ ಅದು ಕೂಡ ಇದ್ದರೂ ಕೂಡ, ಮತ್ತು ಇನ್ನೊಂದನ್ನು ನಾವಿಲ್ಲಿ ಚಿಂತನೆ ಮಾಡಿದರೆ ಅಸುರ ಮೋಹನಕ್ಕಾಗಿ ಈ ರೀತಿ ಏನಾದರೂ ದಾಸರಾಯರು ನಮಗೆ ಹೇಳಿದ್ದಾರೋ ಏನೋ ಅಂತ ಕೂಡ ಸಂಶಯ ಬರ್ತದೆ. ಕೆಲವು ವಿಷಯಗಳಲ್ಲಿ ಏನಾಗ್ತದೆ, ಈ ತತ್ವ ಅನ್ನೋದನ್ನು ನಾವು ಬಹಳ ಮಹತ್ವವಾದದ್ದು ಹಾಗೂ ಗಹನವಾಗಿದ್ದ ವಿಷಯಗಳು. ಇದನ್ನು ತಿಳ್ಕೊಳ್ಳಿಕ್ಕೆ ಹೋದಾಗ ನಾವು ಯಥಾರ್ಥವಾಗಿ ಹಾಗೂ ಯಥಾಮತಿಯಾಗಿ ತಿಳ್ಕೊಳ್ಬೇಕು. ಇಲ್ಲಿ ದಾಸರಾಯರು ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ, ದಾಸರಾಯರ ಮಾತುಗಳು ಯಾವತ್ತೂ ವ್ಯಾಸರ ಒಂದು ಇದು ಏನಂತಂದರೆ, ಅದು ವ್ಯಾಸ ಸಾಹಿತ್ಯದ ಒಂದು ಪ್ರತಿಬಿಂಬನೇ ದಾಸ ಸಾಹಿತ್ಯ. ಆದ್ದರಿಂದ ನಾವಿಲ್ಲಿ ದಾಸರ ಮಾತುಗಳನ್ನು ನಾವು ಪರಿಗಣನೆಗೆ ತಗೊಂಡೇ ಹೋಗಬೇಕು ಹೊರತಾಗಿ ಪ್ರಮಾಣ ಅಂತಲೇ ಸ್ವೀಕಾರ ಮಾಡಬೇಕು ಹೊರತಾಗಿ ಅದನ್ನು ನಾವು ಬೇರೆ ರೀತಿಯಿಂದ ಅರ್ಥೈಸ್ಕೊಳ್ಳೋದು ಇಲ್ಲ. ಅವರಿಗೆ ಪ್ರಾರಬ್ಧ ಇಲ್ಲ, ಆದರೂ ಕೂಡ ನಿಮಿತ್ತ. ಇದು ಏನು ಅರ್ಥ ಅಂತಂದರೆ, ಈ ಪ್ರಾರಬ್ಧ ಅನ್ನೋದನ್ನು ತಾವೇ ಭಗವಂತನ ಒಂದು ಪ್ರೀತ್ಯರ್ಥವಾಗಿ ಸ್ವೀಕಾರ ಮಾಡಿ ಅದನ್ನು ಅನುಭವಿಸಿ ಕಳ್ಕೊಳ್ಬೇಕು, ಅಥವಾ ಅವನ ನಿಯಮ ನಾವು ಮೀರಿಲ್ಲ ಅನ್ನೋದನ್ನು ತೋರಿಸ್ಕೊಡೋದು ದೇವತೆಗಳ ಒಂದು ಅದು ಉತ್ಸಾಹದ ಕೆಲಸ ಅಂತೆ. ಅದರಲ್ಲಿ ಬ್ರಹ್ಮದೇವರ ವಿಷಯವಾಗಿ ಎಲ್ಲರಿಗೂ ಗೊಂದಲ ಉಂಟು. ಬ್ರಹ್ಮದೇವರಿಗೆ ಇಲ್ಲ ಪ್ರಾರಬ್ಧ ಅನ್ನೋ ಅರ್ಥ ಅಂದರೆ, ಇಲ್ಲಿ ಬ್ರಹ್ಮದೇವರು ಭಗವಂತನ ವಿಷಯಕವಾಗಿ ಯಾವ ರೀತಿ ಅಂತಂದರೆ, ಅವರಿಗೆ ಪರಮ ಉತ್ಸಾಹನೇ ಭಗವಂತನ ವಿಷಯಕವಾಗಿ ಅವ್ರು ಏನು ಹೇಳ್ತಾರೋ ಆಜ್ಞೆಯನ್ನು ಶಿರಸಾವಹಿಸಿ ಮಾಡಬೇಕು ಅನ್ನೋದೊಂದು ಒಂದು ವಿಚಾರದಿಂದನೇ ಇರ್ತಾರೆ ಹೊರತಾಗಿ ಬ್ರಹ್ಮದೇವರು ಯದ್ಯಪಿ ಭಗವಂತನಿಗೆ ವಿರೋಧವಾಗಿ ಇಲ್ಲ ಅನ್ನೋದು ನಾವು ತಿಳ್ಕೋಬೇಕು. ಅದರ ಜೊತೆಗೆ ಯಾವನು ಸೃಷ್ಟಿ ಬಂದಿದ್ದಾನೋ ಅಥವಾ ಸೃಷ್ಟಿಸಲ್ಪಟ್ಟಿದ್ದಾನೋ ಅವನಿಗೆಲ್ಲ ಪ್ರಾರಬ್ಧ ಉಂಟು ಅನ್ನೋದನ್ನು ಸ್ವಲ್ಪ ನಮಗೆ ಅರಿವಿಗೆ ಬರಲಿಕ್ಕಾಗಿ ಇದನ್ನ ವಿಷಯ ಹೇಳಿದ್ದಾರೆ ಅನ್ನೋ ದಾಸರಾಯರು ಅಂತ ಕೂಡ ನಾವು ಗಣನೆಗೆ ತಗೊಳ್ಬೇಕಾಗತ್ತೆ. ಆ ರೀತಿಯಿಂದನೇ ನಮಗೆ ಈ ಸುಳಾದಿಯಲ್ಲಿ ಕರ್ಮಗಳ ಬಗ್ಗೆ, ಅದರೊಳಗೂ ಪ್ರಾರಬ್ಧ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮಗೆ ತಗೊಂಡು ಹೋಗ್ಯಾರ. ಇಲ್ಲಿ ಹರಿನಿನ್ನ ಸಂಕಲ್ಪ ಮೀರುವರಿಲ್ಲ ಜಗದಿ ಅಂದರೆ, ಜಗತ್ತಿನಲ್ಲಿ ಯಾರ್ಯಾರು ನಿನ್ನಿಂದ ಯಾಕಂದರೆ ಅವನು ತನ್ನ ಸ್ವೇಚ್ಛೆಗೆ ಬಂದಂತೆ ಮಾಡಬಲ್ಲ. ನಾವು ನೋಡ್ತೀವಿ ಅನೇಕ ಇದರಲ್ಲಿ ನೋಡ್ತೀವಿ, ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ಅಂತ ಹೇಳ್ತಾರೆ ಜಗನ್ನಾಥದಾಸರು ಕೂಡ. ಅಂದರೆ ಅವನಿಗೆ ತನಗೆ ಇಚ್ಛೆಯಾದರೆ ತೋರಿಸ್ತಾನೆ, ಇರಲಿಲ್ಲ ಅಂದರೆ ತೋರಿಸಲ್ಲ ಅಂತ ಅರ್ಥ. ಅಂದರೆ ಅವನ ಏನಂತಾರೆ, ಸ್ವರಮಣ ಹಾಗೂ ತನ್ನ ನಿಯಮವನ್ನು ಮೀರೋರು ಯಾರೂ ಇಲ್ಲ, ಅವನು ಸರ್ವೋತ್ತಮ ಅನ್ನೋದು ಕೂಡ ಸಾರಲಿಕ್ಕಾಗಿ ಈ ಒಂದು ನಟನೆ ಕೂಡ ನಾವು ನೋಡಿದ್ವಿ. ಶ್ರೀನಿವಾಸ ಕಲ್ಯಾಣದಲ್ಲಿ ಭೃಗು ಋಷಿಗಳು ಬಂದಾಗ ವೇದಗಳನ್ನೇ ಓದುತ್ತಾ ಇದ್ದರು, ಅದಕ್ಕೆ ಅವನು ಸರ್ವೋತ್ತಮ ಅಲ್ಲ, ಅತಿಥಿ ಸತ್ಕಾರ ಮಾಡಲಿಲ್ಲ. ಹಾಗೂ
ಯಾರನ್ನಾದರೂ ಒಬ್ಬನು ಧ್ಯಾನಿಸ್ತಾ ಇದ್ದಾನೆ ಅಂತಂದರೆ ಅವನು ಸರ್ವೋತ್ತಮ ಅಲ್ಲ ಅನ್ನೋದು ಪರಿಕಲ್ಪನೆ ಜಗತ್ತಿಗೆ ಗೊತ್ತಾಗಲಿ, ಲೋಕ ಕಲ್ಯಾಣಕ್ಕಾಗಿ ಬಂದಂತಹ ನಡೆಯುವಂತಹ ಈ ಕಾರ್ಯಕ್ಕಾಗಿ ನಿಮಿತ್ತವಾಗಿ ಮಾಡಿಕೊಂಡು ಬ್ರಹ್ಮಾದಿ ದೇವತೆಗಳು ಕೂಡ ಅದಕ್ಕೆ ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮದೊಂದು ಪಾತ್ರವನ್ನು ಅಲ್ಲಿ ತೋರಿಸಿಕೊಟ್ರು. ಯಾಕಂದರೆ ನನಗಿಂತ ಸರ್ವೋತ್ತಮನಾದವನು, ನನ್ನನ್ನು ಸೃಷ್ಟಿಸಲ್ಪಟ್ಟ ಅವನ ನಾಭಿ ಕಮಲದಿಂದ ನಾನು ಹುಟ್ಟಿದ್ದೇನೆ, ಅದಕ್ಕಾಗಿ ಚತುರ್ಮುಖ ಬ್ರಹ್ಮ ನಾನು ಕೂಡ ಭಗವಂತನಿಗಿಂತ ದೊಡ್ಡವನಲ್ಲ, ಸರ್ವೋತ್ತಮ ಅಲ್ಲ ಅನ್ನೋದನ್ನು ತೋರಿಸಲಿಕ್ಕಾಗಿ ಈ ನಿಮಿತ್ತವನ್ನು ಬ್ರಹ್ಮದೇವರು ಮಾಡಿದರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಹರಿ ನಿನ್ನ ಸಂಕಲ್ಪ ಮೀರುವರಿಲ್ಲ ಜಗದಿ. ಜಗತ್ತನ್ನೇ ಉದರದಲ್ಲಿ ಧರಿಸಿದವನು ಹರಿ. ಈ ಜಗದಲ್ಲಿ ಹುಟ್ಟಿದವರೆಲ್ಲರೂ ಅವನ ಸಂಕಲ್ಪವನ್ನು ಮೀರಲಿಕ್ಕೆ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡೋದಕ್ಕೇ ಇದನ್ನು ಬ್ರಹ್ಮನಿಂದ ಹಿಡ್ಕೊಂಡು ನಮಗೆ ಇಲ್ಲಿ ಬ್ರಹ್ಮ ವಾಯು ಎಲ್ಲರಿಂದ ಹಿಡ್ಕೊಂಡು ತಾರತಮ್ಯೋಕ್ತವಾಗಿ ನಮಗೇನಂತಂದರೆ ಪ್ರಾರಬ್ಧದ ಕರ್ಮಗಳನ್ನು ಹೇಳ್ತಾ ಇದ್ದಾರೆ. ಪರಿಪರಿ ವಿಧದಿಂದ ಅವಲೋಕಿಸಿ, ಬೇರೆ ಬೇರೆ ರೀತಿಯಿಂದ ಅಂದರೆ ವಿವಿಧ ರೀತಿಯಿಂದ, ಅಂದರೆ ಪರಿಪರಿ ವಿಧದಿಂದ ಅಂತಂದರೆ ಎಲ್ಲ, ಅಂದರೆ ನಮಗಿಲ್ಲಿ ನೋಡೋಕ್ಕಾದರೆ ಎಲ್ಲ ಉಪನಿಷತ್ತುಗಳ ಸಾರ, ಪುರಾಣಗಳ ಸಾರದಿಂದ ನೋಡಿ ಅವಲೋಕಿಸಿ ಅಂತಂದರೆ ಮತ್ತೆ ಅವಲೋಕನ ಮಾಡಿ, ಅಥವಾ ಬಹಳ ಗೂಢಾರ್ಥದಿಂದ ಒಳಹೊಕ್ಕು ಮರ್ಮಗಳು ವೇದಾರ್ಥಗಳ ಒಳಗೆ ಹೊಕ್ಕು ಅವಲೋಕನೆ ಮಾಡಿದರೆ ಅಥವಾ ಚಿಂತನೆ ಮಾಡಿದರೆ ಪರಮೇಷ್ಠಿ ಮೊದಲಾದ ಸುರರೆಲ್ಲ ತಪ್ಪದೆ, ಪರಮೇಷ್ಠಿ ಅಂದರೆ ಬ್ರಹ್ಮನಿಂದ ಹಿಡ್ಕೊಂಡು ಎಲ್ಲ ಸುರರು ತಪ್ಪದೆ ಕರ್ಣಾದಿಗಳ ನಿನ್ನ ಚರಣಕ್ಕೆ ಸಮರ್ಪಿಸಿ, ತನ್ನ ಕರ್ಣಾದಿಗಳಂತಂದರೆ ಇಂದ್ರಿಯಗಳು, ಅವರ ಎಲ್ಲ ಇಂದ್ರಿಯಗಳನ್ನು ನಿನ್ನ ಚರಣಕ್ಕೆ ಸಮರ್ಪಿಸಿದ್ದಾರೆ. ನಿನ್ನ ಆಜ್ಞೆಯಂತೆ, ನಿನ್ನ ಆದೇಶದಂತೆ, ನಿನ್ನ ಅಪ್ಪಣೆಯಂತೆ ಹಾಗೂ ನಿನಗೆ ಪ್ರೀತಿಯಾಗುವಂತೆ ಅವರು ಕರ್ಮಗಳನ್ನು ಮಾಡ್ತಾರೆ. ಅದರಲ್ಲಿ ಪ್ರಾರಬ್ಧ ಕರ್ಮದ ಒಂದು ಭೋಗ ಕೂಡ ಭೋಗಾದೇವ ಪರೀಕ್ಷೆಯ ಅಂತ ಹೇಳ್ತಾರೆ. ಅಂದರೆ ಭೋಗವನ್ನು ಅನುಭವಿಸಿಯೇ ಕಳ್ಕೊಳ್ಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಕರ್ವ ಮುಗಿದು ನಿನಗೆ ನಮೋ ನಮೋ ಎಂದು ಪರಿತೋಷ ಪಡೋರು ಕಡೆ ಮೊದಲರಿಯದೆ. ಈ ರೀತಿ ಭೃಗು ಋಷಿಗಳು ನಿನಗೆ ಭೂಮಿಯೊಳಗೆ ನಿನಗೆ ಪೂಜೆಯೇ ಬೇಡ ಅಂತಂದಾಗ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ರಂತೆ ಬ್ರಹ್ಮದೇವರು. ಯದ್ಯಪಿ ಭೃಗು ಋಷಿಗಳ ಒಂದು ಶಾಪವನ್ನಾಗಲಿ ಅಥವಾ ಅವರ ಒಂದು ಕೋಪದಿಂದ ಆಡಿದ ಮಾತುಗಳನ್ನಾಗಲಿ ಅವರು ಸ್ವೀಕಾರ ಮಾಡದೆ ಹೋಗ್ಲಿಕ್ಕೂ ಸಾಧ್ಯ ಇತ್ತು. ಯಾಕೆಂದರೆ ತಾರತಮ್ಯದಲ್ಲಿ ಭೃಗು ಋಷಿಗಳಿಗಿಂತ ರುದ್ರಾದಿಗಳು ಬ್ರಹ್ಮಾದಿಗಳು ದೊಡ್ಡವರೇ. ಆದರೂ ಕೂಡ ಅವ್ರು ಯಾಕೆ ಸ್ವೀಕಾರ ಮಾಡಿದರು ಅಂದರೆ ಹರಿಯ ಸಂಕಲ್ಪದಂತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಿನ್ನ ಸಂಕಲ್ಪ ಮೀರುವರಿಲ್ಲ, ಕರ್ಮ ಮುಗಿದು ಎಲ್ಲರೂ ಅವರೆಲ್ಲ ಪರಮೇಷ್ಠಿ ಮೊದಲಾದ ಸುರರು ಅಂದರೆ ಬ್ರಹ್ಮನಿಂದ ಹಿಡ್ಕೊಂಡು ಎಲ್ಲ ದೇವತೆಗಳು ನಿನಗೆ ಅಧೀನರಾಗಿ ನಿಂತು ನಿನ್ನ ಒಂದು ಆಜ್ಞೆಯ ಮೇರೆಗೆ ಇದನ್ನೆಲ್ಲ ಅವರು ಸ್ವೀಕಾರ ಮಾಡ್ತಾರೆ. ಪರಿತೋಷ ಪಡೋರು ಕಡೆ ಮೊದಲು, ಅಂದರೆ ನಿನಗೆ ತೃಪ್ತಿಪಡಿಸ್ಬೇಕು, ನಿನ್ನನ್ನು ಶ್ರೇಷ್ಠ ಅಂತ ಅವರು ತಿಳ್ಕೊಂಡದ್ದು ಎಲ್ಲರೂ ತಿಳ್ಕೊಳ್ಳಿ ಅನ್ನೋದನ್ನು ಅವರು ಜಗತ್ತಿಗೆ ತೋರಿಸ್ಬೇಕು ಅನ್ನೋದನ್ನು ಒತ್ತಿಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ನಿರುಪಮ ಗುಣಪೂರ್ಣ ಗುರು ವಿಜಯ ವಿಠಲರಯ್ಯ ಭಾರ ನಿನ್ನದಯ್ಯ ಮನಬಂದ ತೆರ ಮಾಡೋ. ಮತ್ತು ಇಷ್ಟೆಲ್ಲ ಹೇಳಿ ಇಂದ್ರನಾಂಶ ಆದ ಅರ್ಜುನಾಂಶ ಸಂಭೂತರಾದ ಶೇಷದಾಸರು ಹೇಳ್ತಾರೆ, ನಿರುಪಮ ಗುಣಪೂರ್ಣ, ನಿನ್ನ ಗುಣಗಳು ಯಾವ ರೀತಿ ಇದೆ ಅಂತಂದರೆ ಉಪಮೆಯೇ ಇಲ್ಲ, ನಿನಗೆ ಯಾವುದಕ್ಕೂ ನಿನಗೆ ಹೋಲಿಕೆ ಇಲ್ಲ. ಆದರೂ ಕೂಡ ಸುಮ್ಮನೆ ನಾವು ಒಂದು ನಿಮಿತ್ತ ಮಾತ್ರದಿಂದ ಯಾವುದಾದ್ರೂ ಹೋಲಿಕೆ ಇಟ್ಟು ಮಾತಾಡ್ತೇವೆ ಹೊರತಾಗಿ ಭಾರ ನಿನ್ನದಯ್ಯ ಮನಬಂದ ತೆರ ಮಾಡೋ, ನಿನ್ನ ಮನಸ್ಸಿಗೆ ಯಾವ ರೀತಿ ಬರ್ತದೋ ಆ ರೀತಿ ನಮ್ಮನ್ನು ರಕ್ಷಣೆ ಮಾಡೋ, ಅಥವಾ ಆ ರೀತಿ ನಮಗೆ ಪ್ರಾರಬ್ಧವನ್ನು ಕಳೆ. ಅವನು ಇಷ್ಟಪಟ್ಟರೆ ನಮಗೆ ಹೇಳ್ತಾರೆ, ಜಗನ್ನಾಥದಾಸರು ಕೂಡ ಹೇಳ್ತಾರೆ, ಸಂಚಿತಾಗಾಮಿ ಕರ್ಮಗಳೇನೆಂದರೆ ವಿರಂಚಿ ಜನಕನ ಭಜಿಸೆ ಕೆಡುವ. ಭಗವಂತನನ್ನು ಸ್ಮರಣೆ ಮಾಡಿದರೆ ಇವು ಸಂಚಿತ ಮತ್ತು ಆಗಾಮಿ ಕರ್ಮಗಳು ಕಳೆದು ಹೋಗ್ತವೆ. ಆದರೆ ಪ್ರಾರಬ್ಧ ಅನ್ನೋದು ಮಾತ್ರ ಅನುಭವಿಸಿಯೇ ಕಳ್ಕೋಬೇಕು ಅನ್ನೋದನ್ನು ಒತ್ತಿ ಎಲ್ಲ ಶಾಸ್ತ್ರಗಳ ಸಾರ ಅದನ್ನೇ ಹೇಳ್ತದೆ. ಪ್ರಾರಬ್ಧ ಕರ್ಮವನ್ನು ಮೀರುವರಿಲ್ಲ ಜಗದಿ ಅಂದರೆ ಇದನ್ನೇ ಜೊತೆಯಲ್ಲಿ ಕೂಡ ಅದನ್ನೇ ನಮಗೆ ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ. ಈ ಪ್ರಾರಬ್ಧ ಅನ್ನೋದನ್ನು ಯಾರು ಕರ್ಮವನ್ನು ಜಗದಲ್ಲಿ ಮೀರಿ ನಡೆದವರು ಇಲ್ಲ. ಕೇವಲ ನೀನು ಇಚ್ಛೆ ಪಟ್ಟರೆ ಮಾತ್ರ ನಮ್ಮ ಪ್ರಾರಬ್ಧ, ಕೊಂಚ ಮಾಡೋ ಪ್ರಾರಬ್ಧ ಅಂತ ನಾವು ಇದೇನೇ ಗುರು ವಿಜಯ ವಿಠಲರ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ಅಂತ ಪ್ರಾಣದೇವರನ್ನು ಕುರಿತಾಗಿ ಸ್ತುತಿ ಮಾಡುವಾಗ ಕೂಡ ಪ್ರಾರಬ್ಧ ಕೊಂಚ ಮಾಡು ಅಂತ ಕೇಳ್ತಾ ಇದ್ದಾರೆ. ಹಾಗಂದ್ರೆ ಏನು ಅರ್ಥ ಅಂದರೆ, ಕೊಂಚ ಮಾಡು ಅಂದರೆ ಪ್ರಾರಬ್ಧ ಉಪಶಮನ ಮಾಡು, ಅದರ ತೀವ್ರತೆಯನ್ನು ಉಪಶಮನ ಮಾಡು. ಅನುಭವಿಸುವಾಗ ನನಗೆ ಆಗುವ ಯಾವುದೋ ಒಂದು ನೋವಾಗಲಿ ಅಥವಾ ಏನಂತಾರೆ ಮನಸ್ಸಿನ ತಾಪ ಆಗಲಿ ಸ್ವಲ್ಪ ಕಡಿಮೆ ಮಾಡು ಅಂತ ಕೇಳ್ತಾರೆ ಹೊರತಾಗಿ
ಕೊಂಚ ಮಾಡು ಪ್ರಾರಬ್ಧ ಅನ್ನೋದಕ್ಕೆ ಅನೇಕ ಅರ್ಥಗಳು ಕಡಿಮೆ ಮಾಡುವಂಥ ಒಂದು ದೃಷ್ಟಿಯಿಂದ ನಾವು ತಿಳ್ಕೊಳ್ಬೇಕು. ಈಗ 84 ಲಕ್ಷ ಯೋನಿಯಲ್ಲಿ ಮನುಷ್ಯನು ಹುಟ್ಟಿದಾಗ, ಆ ಮನುಷ್ಯ ಯೋನಿಯಲ್ಲಿ ಬಂದಾಗ 80 ಲಕ್ಷ ಯೋನಿಗಳು ಏನಂತಂದರೆ ಅಲ್ಲಿ ಯಾವ ಸಾಧನ ಅಳತೆ ಇರ್ತದೆ, ಅದರ ತಾರತಮ್ಯ ಇಲ್ಲ. ಹಾಗೂ ಈ ಎಲ್ಲ ಪ್ರಾರಬ್ಧಗಳ ಅನುಭವಿಸೋದು ಯಾವುದಾದ್ರೂ ಅದು ಏನಂತಂದರೆ ಈ ಸಾಧನ ಏನಂತಂದ್ರೆ ಕೇವಲ 4 ಲಕ್ಷ ಮನುಷ್ಯ ಜಾತಿ, 84 ಲಕ್ಷ ಜೀವರಾಶಿಗಳ ಮಧ್ಯದಲ್ಲಿ 4 ಲಕ್ಷ ಮನುಷ್ಯ ಜಾತಿ ಮಾತ್ರ ಭಗವದ್ವಿಷಯಕವಾದ ಸಾಧನ. ಮಿಕ್ಕಾದ 80 ಲಕ್ಷ ಯೋನಿಗಳಲ್ಲಿದ್ದಂಥ ಜೀವಿಗಳಿಗೆ ಈ ಭಗವದ್ವಿಷಯಕವಾದ ಇಂತಹ ಸಾಧನ ಇಲ್ಲ. ಹೀಗೆ ಇರಲಿಕ್ಕಾಗಿ ಪರಮಾತ್ಮ ಏನಂ ಮೋಚಯಾಮಿ ಎಂಬಂತಹ ಪರಮಾತ್ಮನ ಇಚ್ಛಾ ತಿಳಿದು ಬ್ರಹ್ಮ, ವಾಯು, ಸರಸ್ವತಿ, ಭಾರತೀ ದೇವಿಯವರು ನಿನ್ನ ಇಚ್ಛೆಗೆ ಅನುಗುಣವಾಗಿ ಅದನ್ನೇನಂತಂದರೆ ಅನುಭವಿಸಿ ಕಳ್ಕೊಳ್ತಾರೆ. ಈ ಮನುಷ್ಯ ಅದರೊಳಗೆ ಮನುಷ್ಯ ಜನ್ಮವೇ ಮುಖ್ಯ ಕಾರಣ ಅಂತ ಕೂಡ ಹೇಳ್ತಾರೆ. ಇಂತಹ ವೈಷ್ಣವ ಜನ್ಮ ಬಂದು ಭಗವದ್ವಿಷಯಕವಾದ ಜ್ಞಾನ ಸಂಪಾದನೆ ಮಾಡಿ ಪರಮಾತ್ಮನನ್ನು ಪ್ರತ್ಯಕ್ಷಕರಿಸಿಕೊಂಡ ಕಾಲಕ್ಕೂ ಅಂದರೆ ಅಪರೋಕ್ಷ ಆದರೂ ಕೂಡ ಪ್ರಾರಬ್ಧ ಕರ್ಮಶೇಷ ಬಿಡುವುದಿಲ್ಲ. ಇದು ಬಲೀಯವಾದಂಥ ಸಂಚಿತ ಆಗಾಮಿ ಪ್ರಾರಬ್ಧ ರೂಪವಾದಂತಹ ಕರ್ಮದಶಿಂದ ಕಟ್ಟಿಕೊಂಡು ತತ್ರಾಪಿ ಜನ್ಮಶತಕೋಟೀಶು ಮನುಷ್ಯತ್ವಂ ಎಂಬ ಪ್ರಮಾಣದಿಂದ ಒಂದೊಂದು ಯೋನಿಯನ್ನು ನಾನಾವರ್ತ ಐದಿ ಮತ್ತೆ ಮತ್ತೆ ಹುಟ್ಟಿ ಬಂದು ಪ್ರಾಂತಭಾಗಕ್ಕೆ ಪರಮಾತ್ಮನನ್ನು ಹೃದಯದಲ್ಲಿ ನೋಡಿ ಚರ್ಮದೇಹವುಳ್ಳವರು ಆಗುತ್ತಾರೆ. ಇಂತಹ ಚೇತನ ಇದು ಜೀವರ ಲಕ್ಷಣ. ಇನ್ನು ಜಡ ಜೀವರ ಲಕ್ಷಣದ ಸ್ತುತಿ ಹೇಳ್ತಾರೆ. ಸ್ಥಾವರ ಜೀವಿಗಳು 20 ಲಕ್ಷ ಸಂಖ್ಯಾಂತವಾದವು. ಈ ಜೀವರಗಳ ಸ್ವರೂಪದಶಿಂದ ಪರಮಾತ್ಮನ ವಿಷಯಕ ಸಾಧನ ಎಂದಿಗೂ ಆಗೋದಿಲ್ಲ. ಹಾಗಾಗಿ ಪರಮಾತ್ಮನ ವಿಷಯಕ ಸಾಧನ ಆಗದೇ ಹೋದ ಪಕ್ಷದಲ್ಲಿ ಇವರುಗಳಿಗೆ ಸಾಧನ ಇಲ್ಲ. ಸ್ವರೂಪ ಸುಖವಿಲ್ಲದೆ ಹೆಂಗೆ ಅಂತ ಶಂಕ ಬಂದರೆ ಅದನ್ನು ಸಿದ್ಧಾಂತ ಮಾಡ್ತಾರೆ. ಏನು ಹೇಳ್ತಾರೆ ಅಂತಂದರೆ ನೋಡಿ ಎಷ್ಟು ವಿಚಿತ್ರ. ಜಡ ಆಯಿತು, ಜೀವಕ್ಕಾಯಿತು, ಒಂದು ನಮಗೆ ಇಲ್ಲಿ ಕಾನ್ಸೆಪ್ಟ್ ಕೂಡ ನಮಗೆ ದಾಸರ ತಿಳಿಸ್ಕೊಡ್ತಾ ಇದ್ದಾರೆ. ಪರಮಾತ್ಮನ ಚಿತ್ತಕ್ಕೆ ಯಾವ ಕಾಲಕ್ಕೆ ಬರ್ತದೋ ಅಂದರೆ ಅವನಿಗೆ ಯಾವಾಗ ಮನಸ್ಸಿಗೆ ಹೊಳಿತದೋ ಆ ಕಾಲಕ್ಕೆ ಸ್ವರೂಪ ಭಿನ್ನವಾದಂಥ ದೇಹಗಳನ್ನು ಕೊಟ್ಟು ಅದರಲ್ಲಿ ತನ್ನ ವಿಷಯಕವಾದಂಥ ಸಾಧನಗಳನ್ನು ಮಾಡಿಸಿ ದರ್ಶನ ಕೊಡ್ತಾನೆ. ಜಡ ಜೀವಿಗಳಿಗೆ ಕೂಡ ಈ ರೀತಿ ಮಾಡ್ತಾನೆ. ಈ ಪ್ರಕಾರ ತ್ರಿವಿಧ ಜೀವರಿಗಳಿಗೂ ಬ್ರಹ್ಮರುದ್ರಾದಿ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಳಿಗೂ ಗಂಧರ್ವರಿಗೂ ಮನುಷ್ಯೋತ್ತಮರಿಗೂ ಮನುಷ್ಯ ಮಧ್ಯಮರು ಮತ್ತು ತಮಯೋಗ್ಯರಾದಂಥ ಸಕಲ ಜೀವರಿಗಳಿಗೂ ಅನಾದಿ ಕರ್ಮದಿಂದ ಬದ್ಧರಾದಂಥವರನ್ನು ಪರಮಾತ್ಮನು ಸರ್ವಜ್ಞನಾದ್ದರಿಂದ ನಿಮಿತ್ತವಾಗಿ ಸೃಷ್ಟಿಕಾಲ ತಿಳಿದು ಜೀವ ಪ್ರಕೃತಿ ಕಾಲಕರ್ಮಕ್ಕನುಸಾರವಾಗಿ ದೇಹ ಕೊಡ್ತಾನೆ. ಈ ರೀತಿ ದೇಹ ಕೊಟ್ಟು ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಲಿಕ್ಕೆ ಕೊಟ್ಟು ಅನುಭವ ಆದ ಮೇಲೇ ಮೋಕ್ಷಕ್ಕೆ ತೊಗೊಂಡು ಹೋಗ್ತಾನೆ. ಮೋಕ್ಷ ಜೀವಿಗಳಲ್ಲಿ ನಾವು ನೋಡ್ತೀವಿ, ಮೋಕ್ಷಯೋಗ್ಯಗಳಲ್ಲಿ 5 ವಿಧ ಮುಕ್ತಿ ಯೋಗ್ಯರಿದ್ದಾರೆ. ಅದರಲ್ಲಿ ದೇವತೆಗಳು ಅಂದಾಗ ಬ್ರಹ್ಮನಿಂದ ಹಿಡ್ಕೊಂಡಂಥ ತೃಣದಿಂದ ಜೀವದವರೆಗೂ ನಾವೆಲ್ಲರನ್ನು ಚಿಂತನೆ ಮಾಡಿದಾಗ ಬ್ರಹ್ಮನನ್ನು ನಾವು ಬಿಟ್ಟು ಮಾತಾಡೋ ಹಾಗಿಲ್ಲಲ್ಲ. ಆ ದೃಷ್ಟಿಯಿಂದ ಕೂಡ ಪ್ರಾರಬ್ಧ ಅನ್ನೋದನ್ನು ಬ್ರಹ್ಮನಿಂದ ಹಿಡಿದು ಎಲ್ಲ ಉಳಿದ ಜೀವಿಗಳಿಗೂ ಮುಕ್ತಿಯೋಗ್ಯ ಜೀವಿಗಳಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಈ ಪ್ರಾರಬ್ಧದ ವಿಷಯಕವಾಗಿ ನಮಗೆ ಸ್ಪಷ್ಟ ಜ್ಞಾನವನ್ನು, ಯಾಕಂತಂದರೆ ಕರ್ಮ ಅನ್ನೋದು ತ್ರಿವಿಧ ಕರ್ಮಗಳಲ್ಲಿ ಹೆಚ್ಚಾಗಿ ಪ್ರಾರಬ್ಧಕ್ಕೆ ಹೆಚ್ಚು ಒತ್ತು ಕೊಟ್ಟದ್ದು ಶಾಸ್ತ್ರದಲ್ಲಿ ಉಂಟು. ಹಾಗೂ ಅದನ್ನು ಕಳ್ಕೊಂಡ ಮೇಲೇ ಭಗವದ್ ದರ್ಶನ, ನಿತ್ಯ ಸ್ವರೂಪ ಆನಂದ ಆವಿರ್ಭಾವ ಅದನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ, ಲಿಂಗದೇಹ ಭಂಗ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ನಮಗೆ ಸಾಧಕರಿಗೆ ಹೆಚ್ಚು ಈ ಸುಳಾದಿಗಳ ಒಂದು ಸುಳುವಿನ ಹಾದಿಯಲ್ಲಿ ನಮಗೆ ಈ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ನಮಗೇನು ದೃಢ ನಿಶ್ಚಯ ಆಗಬೇಕು ಅಂತಂದರೆ ನಾವು ಪ್ರಾರಬ್ಧ ಅನ್ನೋದು ಅನುಭವಿಸಿ ಕಳ್ಕೊಳ್ಬೇಕು. ಹಾಗೂ ಭಗವಂತನ ಅನುಗ್ರಹಕ್ಕಾಗಿ ನಾವು ಮತ್ತೆ ಮತ್ತೆ ತನ್ನ ಪ್ರಸಾದಕ್ಕಾಗಿ ಬೇಡಿಕೊಂಡು ನಾವು ಗುರು ಹಿರಿಯರ ಒಂದು ಆಶೀರ್ವಾದದ ಬಲದಿಂದ ಹಾಗೂ ನಾವು ಪುಣ್ಯ ಸಂಚಯದ ಫಲದಿಂದ ನಾವೇನಂತಂದರೆ ಮುಂದಿನ ಜನ್ಮಗಳನ್ನು ಕಳ್ಕೊಳ್ಳಿಕ್ಕೆ ಕಾರಣೀಭೂತರಾಗ್ತೇವೆ. ಆ ಒಂದು ದೃಷ್ಟಿಯಿಂದ ಎಲ್ಲ ಕರ್ಮಗಳ, ಅದಕ್ಕೆ ಕರ್ಮದ ಲೇಪಗಳನ್ನು ನಾವು, ಕರ್ಮದ ಒಂದು ಬೀಜ ಏನದ ಅದು ಅನಾದಿ. ಆ ಕರ್ಮದ ಅನಾದಿ ಕಾಲದ ಕರ್ಮದ ಬೀಜದಿಂದನೇನಂತಂದರೆ ಒಳಗಡೆ ಅದನ್ನು ಸೃಷ್ಟಿ ಮಾಡಿದವನು ಅವನೇ, ಅದನ್ನು ಬಿಡಿಸುವವನು ಅವನೇ. ಯಾವನು ನಮ್ಮನ್ನು ಈ ಬಂಧನದಲ್ಲಿಟ್ಟನೋ ಅವನೇ ಮೋಕ್ಷವನ್ನು ಕೊಡಬಲ್ಲ ಅಂತಹ ದೃಷ್ಟಿಯಿಂದ ನಾವು ಅವನನ್ನು ಪ್ರಾರ್ಥನೆ ಮಾಡ್ತಾ ಯಾವಾಗ ಅವನಿಗೆ ಸ್ವರೂಪ ನಮಗೆ ಆನಂದವನ್ನು ಕೊಡಬೇಕು ಅಂತ ಇಚ್ಛೆ ಆಗ್ತದೋ ಅಥವಾ ನಮ್ಮ ಪ್ರಾರಬ್ಧವನ್ನು ಕಡಿಮೆ ಮಾಡ್ತಾನೋ ಆವಾಗ ನಮಗೆ ಅನುಗ್ರಹವಾಗ್ತದೆ ಅಂತ ಹೇಳ್ತಾ ಯಥಾಮತಿ ಯಥಾಯೋಗ್ಯತೆ ಈ ಪ್ರಾರಬ್ಧ ಕರ್ಮದ ಒಂದು ವಿಚಿತ್ರ ವಿಶಿಷ್ಟವಾದ ವಿಭಿನ್ನವಾದ ಸುಳಾದಿ ಅರ್ಥವನ್ನು ನನ್ನ ಯೋಗ್ಯತೆಗೆ ತಕ್ಕಂತೆ ಇಲ್ಲಿ ತಮ್ಮ ಮುಂದೆ ಇಟ್ಟಿದ್ದೇನೆ ಅಂತ ಹೇಳ್ತಾ ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದು ನನ್ನದಂಥ
ಅದು ಸ್ವಾಮಿ ಯಾವ ರೀತಿ ನುಡಿಸಿದ್ದಾನೋ ಆ ರೀತಿ ನಾನು ನುಡಿದಿದ್ದೇನೆ ಅಂತ ಹೇಳ್ತಾ, ಯಥಾಮತಿ ಯಥಾಯೋಗ್ಯತೆ ಈ ನನ್ನ 4 ನುಡಿ ನಮನಗಳನ್ನು ಶೇಷದಾಸಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು.